ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಮದುವೆಗೂ ಮುಂಚೆ ತಮ್ಮ ಪತ್ನಿಯ ಬಗ್ಗೆ ಗಂಡಸರು ಸಾವಿರಾರು ಕನಸುಗಳನ್ನು ಕಂಡಿರುತ್ತಾರೆ. ನನ್ನ ಹೆಂಡತಿ ಹೀಗಿರಬೇಕು, ನನ್ನ ಹೆಂಡತಿ ಈ ರೀತಿ ಡ್ರೆಸ್ ಮಾಡಿಕೊಳ್ಳಬೇಕು, ನನ್ನ ಹೆಂಡತಿ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಬೇಕು, ನನ್ನ ಹೆಂಡತಿಯ ಅಂಗಾಂಗಗಳು ಕಣ್ಣು ಕುಕ್ಕುವಂತೆ ಇರಬೇಕು ಅಂತ ಎಲ್ಲಾ ಗಂಡಸರು ಆಸೆ ಕನಸುಗಳನ್ನು ಕಂಡಿರುತ್ತಾರೆ. ಆದರೆ ಆ ಕನಸುಗಳು ಎಷ್ಟು ಜನರ ಕನಸಾಗಿಯೇ ಉಳಿದು ಬಿಡುತ್ತದೆ. ಮದುವೆಗೂ ಮುಂಚೆ ಗಂಡಸರಲ್ಲಿ ಇರುವಂತಹ ಹುಮ್ಮಸ್ಸು ಮದುವೆ ಆದ ಮೇಲೆ ತುಂಬಾ ದಿನಗಳವರೆಗೆ ಉಳಿಯುವುದಿಲ್ಲ. ಏಕೆಂದರೆ ಕೆಲ ಗಂಡಸರು ತಮ್ಮ ಪತ್ನಿಯ ಬಗ್ಗೆ ಇಲ್ಲಸಲ್ಲದ ಯೋಚನೆಗಳನ್ನು ತುಂಬಿಕೊಂಡು ಆಸೆಗಳು ಈಡೇರದೇ ಇದ್ದಾಗ ಮಾತ್ರ ಅವರು ಮಾನಸಿಕವಾಗಿ ಕುಗ್ಗಿಬಿಡುತ್ತಾರೆ. ಇದರಿಂದ ಕೆಲವು ದಿನಗಳ ನಂತರ ತಮ್ಮ ಪತ್ನಿಯನ್ನು ಬಿಟ್ಟು ಬೇರೆಡೆ ಆಕರ್ಷಣೆ, ಬೇರೆ ಹೆಂಗಸರನ್ನು ನೋಡುವುದಕ್ಕೆ ಶುರು ಮಾಡುತ್ತಾರೆ. ತಮ್ಮ ಆಸೆಗಳನ್ನು ಹೆಂಡತಿಯರು ಈಡೇರಿಸದೇ ಇದ್ದಾಗ ಗಂಡಸರು ಹೊರಗಡೆ ಅಂದರೆ ಬೇರೆಯವರ ಹೆಂಡತಿಯರನ್ನು ಕಾಮದ ದೃಷ್ಟಿಯಲ್ಲಿ ನೋಡಲು ಶುರು ಮಾಡುತ್ತಾರೆ. ಇನ್ನು ಮುಖ್ಯವಾದ ವಿಷಯ ಯಾವುದೆಂದರೆ, ಪತ್ನಿಯರಲ್ಲಿ ಇರದ ಯಾವ ಗುಣಗಳು ಬೇರೆಯವರ ಹೆಂಡತಿಯರಲ್ಲಿ ಗಂಡಸರು ಕಾಣುತ್ತಾರೆ ಗೊತ್ತಾ? ಗಂಡಸರು ತಮ್ಮ ಪತ್ನಿಯನ್ನು ಬಿಟ್ಟು ಮತ್ತೊಬ್ಬರ ಪತ್ನಿಯ ಮೇಲೆ ಆಸಕ್ತಿ ತೋರಲು ಕಾರಣಗಳು ಹಲವಾರು ಇರಬಹುದು. ಪ್ರತಿಯೊಬ್ಬರ ಕಾರಣವು ವಿಭಿನ್ನವಾಗಿರುತ್ತದೆ. 1. ಹೊಸತನದ ಆಕರ್ಷಣೆ. ಪರಿಚಯ ಇಲ್ಲದ ವ್ಯಕ್ತಿಯ ಬಗ್ಗೆ ಕುತೂಹಲ ಮತ್ತು ಆಕರ್ಷಣೆ ಹೆಚ್ಚಾಗಬಹುದು. ಬೇರೆಯವರ ಹೆಂಡತಿಯರ ಸುಂದರವಾದ ಫಿಗರ್ ನೋಡಿ ಗಂಡಸರು ಅವರ ಮೇಲೆ ಆಸೆಯನ್ನು ಇಡುತ್ತಾರೆ. ಹೌದು ಸ್ನೇಹಿತರೆ, ತಮ್ಮ ಪತ್ನಿಯರಲ್ಲಿ ಈ ಗುಣಗಳು ಇಲ್ಲದೆ ಇದ್ದಾಗ ಸಹಜವಾಗಿ ಬೇಜಾರಾಗುತ್ತದೆ. 2. ದಾಂಪತ್ಯದಲ್ಲಿ ಭಾವನಾತ್ಮಕ ಅಂತರ. ಪತ್ನಿಯೊಂದಿಗೆ ಮಾತುಕತೆ, ಪ್ರೀತಿ ಅಥವಾ ಗಮನ ಕಡಿಮೆ ಆದಾಗ ಹೊರಗಿನವರಲ್ಲಿ ಭಾವನಾತ್ಮಕ ಬೆಂಬಲ ಹುಡುಕಬಹುದು. ಸ್ವಲ್ಪ ದಿನ ಅವರು ಹೇಗೋ ಮ್ಯಾನೇಜ್ ಮಾಡ್ತಾರೆ. ಆದರೆ ಕಾಮ ಅನ್ನೋದು ಗಂಡಸರಿಗೆ ಮತ್ತು ಹೆಂಗಸರಿಗೆ ಇಬ್ಬರಿಗೂ ಸಹ ತಡೆಯಲಾಗದು. ಆದ್ದರಿಂದ ದಾಂಪತ್ಯದಲ್ಲಿ ಅಂತರ ಬರುತ್ತದೆ. 3. ಸ್ವಯಂ ನಿಯಂತ್ರಣದ ಕೊರತೆ. ಆಕರ್ಷಣೆ ಬಂದಾಗ ಅದನ್ನು ನಿಯಂತ್ರಿಸದಿರುವುದು. 4. ತಮ್ಮ ದಾಂಪತ್ಯದ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ಮನೋಭಾವ. ಮನೆಯ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಹೊರಗಿನ ಸಂಬಂಧದಲ್ಲಿ ನೆಮ್ಮದಿ ಹುಡುಕುವುದು. ಇನ್ನು ಈಗಿನ ಕಾಲದಲ್ಲಿ ಯುವಕರು ತುಂಬಾ ಮಾಡರ್ನ್ ಆಗಿರುವ ಹೆಂಗಸರನ್ನು ಲೈಕ್ ಮಾಡುತ್ತಾರೆ. ನನ್ನ ಹೆಂಡತಿಯಾಗಿ ಇರುವವಳು ಈಗಿನ ಟ್ರೆಂಡ್ಗೆ ತಕ್ಕಂತೆ ಮಾಡರ್ನ್ ಆಗಿ ಇರಬೇಕು ಅಂತ. ಆದರೆ ಅವರಿಗೆ ತಕ್ಕಂತೆ ಅವರ ಹೆಂಡತಿ ನಡೆದುಕೊಳ್ಳುವುದಿಲ್ಲ. 5. ಅತಿಯಾದ ಆತ್ಮವಿಶ್ವಾಸ ಅಥವಾ ಅಹಂಕಾರ. ನಾನು ಯಾರನ್ನಾದರೂ ಆಕರ್ಷಿಸಬಹುದು ಎಂಬ ಮನೋಭಾವ. ಆದ್ದರಿಂದ ಗಂಡನಾದವನು ತನಗೆ ಇಷ್ಟ ಆಗುವ ಹೆಂಗಸರ ಕಡೆಗೆ ಹೆಚ್ಚು ದೃಷ್ಟಿಯನ್ನು ಹಾಕುತ್ತಾರೆ. 6. ಸಾಮಾಜಿಕ ಅಥವಾ ಕೆಲಸದ ಸ್ಥಳದಲ್ಲಿ ಹೆಚ್ಚು ಹತ್ತಿರವಾಗುವುದು. ನಿರಂತರ ಸಂಪರ್ಕದಿಂದ ಭಾವನಾತ್ಮಕ ಬಂಧ ಬೆಳೆದು ಆಕರ್ಷಣೆ ಶುರು ಆಗಬಹುದು. 7. ವೈವಾಹಿಕ ಬದ್ಧತೆಯ ಬಗ್ಗೆ ಗಂಭೀರತೆ ಇಲ್ಲದಿರುವುದು. ಮದುವೆಯ ಜವಾಬ್ದಾರಿ ಮತ್ತು ನಿಷ್ಠೆಯನ್ನು ಗೌರವಿಸದಿರುವುದು. 8. ಕಲ್ಪನೆ ಮತ್ತು ವಾಸ್ತವದ ನಡುವಿನ ಗೊಂದಲ. ಮತ್ತೊಬ್ಬರ ಜೀವನ ಹೊರಗಿನಿಂದ ಪರಿಪೂರ್ಣವಾಗಿ ಕಾಣಬಹುದು, ಆದರೆ ವಾಸ್ತವ ಬೇರೆ ಆಗಿರಬಹುದು. ಇನ್ನೂ ಸಹಜವಾಗಿ ಒಬ್ಬ ಗಂಡನಿಗೆ ತನ್ನ ಹೆಂಡತಿಯ ಬಗ್ಗೆ ಇರುವ ಆಸೆ ಏನು ಅಂದ್ರೆ, ಸಂಭೋಗದಲ್ಲಿ ತನಗೆ ತೃಪ್ತಿ ನೀಡಬೇಕು, ಹಾಗೆ ಹೀಗೆ ಅನ್ನೋದು ಪ್ರತಿಯೊಬ್ಬ ಗಂಡಸಿನ ಆಸೆ ಆಗಿರುತ್ತದೆ. ಹೀಗೆ ಆಗದಿದ್ದಾಗ ಗಂಡನ ಮನಸ್ಸಿಗೆ ಎಲ್ಲಿಲ್ಲದ ನೋವಾಗುತ್ತದೆ. ನಮಗೆ ನಮ್ಮ ಇಚ್ಛೆಗೆ ನಡೆದುಕೊಳ್ಳದೆ ಇರುವ ಹೆಂಡತಿಯನ್ನು ಏನು ಮಾಡಬೇಕು ಎಂದು ಗೊಂದಲ ಪಡುತ್ತಾರೆ. ಹಾಗೂ ತನ್ನ ಕಾಮದ ಬಯಕೆಯನ್ನು ಈಡೇರಿಸಲು ಸಾಧ್ಯವಾಗದಿದ್ದಾಗ ಬೇರೆ ಹೆಂಗಸರ ಕಡೆಗೆ ಆಕರ್ಷಿತರಾಗುತ್ತಾರೆ. ಮುಖ್ಯವಾಗಿ ಆಕರ್ಷಣೆ ಮೂಡುವುದು ಒಂದು ವಿಷಯ, ಅದನ್ನು ಬೆಳೆಸಿ ಮಿತಿಯನ್ನು ದಾಟುವುದು ವ್ಯಕ್ತಿಯ ಆಯ್ಕೆ ಮತ್ತು ಜವಾಬ್ದಾರಿ. ದಾಂಪತ್ಯದಲ್ಲಿ ಸಮಸ್ಯೆಗಳಿದ್ದರೆ ಪ್ರಾಮಾಣಿಕವಾಗಿ ಸಂಭಾಷಣೆ ಮತ್ತು
ಪರಸ್ಪರ ಗೌರವವೇ ಉತ್ತಮ ಪರಿಹಾರ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.